ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪೋ ವ್ಲಾಗ್ಸ್. ಇದು ಸಂಡೇ ವ್ಲಾಗ್. ಆ್ಯಕ್ಚುಲಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮದರ್ ಇಲ್ಲ ಬೆಂಗಳೂರಿಗೆ ಮೂವ್ ಆಗ್ತಾ ಇದ್ದಾರೆ. ಅವರು ಕೆಂಚನಹಳ್ಳಿಗೆ ಹೋಗೋಣ ಅಂತ ಹೇಳಿದ್ರು. ಮತ್ತು ನಾನು ಬರೋದು ಲೇಟ್ ಆಗ್ಬೋದು, ಹೋಗಿ ಬರೋಣ ಅಂತ ಹೇಳಿದ್ರು. ಮತ್ತು ನಾವು ಅವರಿಗೆ ಕಾಯಿ ಕೊಟ್ಟಿರಲಿಲ್ಲ, ಬಾಗ್ನ ಕೊಟ್ಟಿರಲಿಲ್ಲ ಗೌರಿ ಹಬ್ಬದಲ್ಲಿ. ಹಾಗಾಗಿ ಹೋಗಿ ಬರೋಣ ಅಂತ ಹೊರಟ್ವಿ. ತುಂಬ ದೂರ ಏನಿಲ್ಲ, ಇಲ್ಲೇ ಹತ್ತಿರದಲ್ಲೇ ಇದೆ. ಹಾಗಾಗಿ ಮನೆಯಲ್ಲೇ ತಿಂಡಿ ತಿನ್ಕೊಂಡು ಹೊರಟಿದ್ದೀವಿ, ಬೇಗ ಬಂದ್ಬಿಡ್ಬೇಕು ಅಂತ. ಮತ್ತು ಇವ್ರದ್ದು ಮೂವ್ ಮಾಡೋದೆಲ್ಲ ಕೆಲಸಗಳಿತ್ತಲ್ವ, ಅದಕ್ಕೆ. ಇಲ್ಲಿ ನಮ್ಮತ್ತೆ ಕನ್ನಡಕ ಹಾಕೊಂಡಿಲ್ಲ, ನಾನು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ರೇಗಿಸ್ತಾ ಇದ್ರು ಅವ್ರನ್ನ. ಮತ್ತು ನಾನು, ಮುದ್ದು, ಸಂತೋಷ್, ಆಕು ಮತ್ತು ನಮ್ಮತ್ತೆ ಹೊರಟಿದ್ದೀವಿ. ಮಧ್ಯದಲ್ಲಿ ಸಂತೋಷ್ ಕಸಿನ್ ಬರ್ತೀನಿ ಅಂದ, ಶಿಫ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದ. ಅವನು ಪಿಕ್ ಮಾಡಿಕೊಂಡು ಕೆಂಚನಹಳ್ಳಿಗೆ ಹೊರಟ್ವಿ. ವಯಸ್ಸು ನಿಂಗೀಗ ಆಯ್ತು 39 ರೇಂಜ್ ರೋವರ್ ತಗೋಬೇಕು. ಯಾವ್ದು ಇದ್ರಲ್ಲಿ ಬ್ಯಾಂಗಲ್ ಸ್ಟೋರ್ ಅಲ್ಲ, ಮತ್ತೆ ನೋಡ್ತೀರ ಹಂಗೆ 2 ವರ್ಷ ಅವನಿಗೆ ನಮ್ಮತ್ತೆ ರೇಗಿಸ್ತಾ ಇದ್ರು, ಮದುವೆ ಯಾವಾಗ ಆಗ್ತೀಯಾ ಏನು ಅಂತ. ಅದಕ್ಕೆ ಅವನು ತಮಾಷೆ ಮಾಡ್ತಾ ಇದ್ದ. ಅವನ ಮದುವೆ ವಿಷಯ, ಮತ್ತು ಅವ್ನು ಕರೆಕ್ಟಾಗಿ ಶುಂಠಿ ಬೆಳೆ ಮಾಡಿದ್ದ ಟೈಮಲ್ಲೇ ರೇಟ್ ಕಮ್ಮಿ ಆಗುತ್ತೆ. ಅವ್ನು ಆಗ್ತಾ ಇರೋ ವರ್ಷ ತುಂಬ ಜಾಸ್ತಿ ಆಗಿರುತ್ತೆ. ಹಾಗೇ ತಮಾಷೆ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಟ್ರುತ್ ಏನು ಅಂತ ಅಂದರೆ, ಎಲ್ಲ ರೈತರ ಪರಿಸ್ಥಿತಿನೂ ಇದೆ, ಆಗೋಗ್ಬಿಟ್ಟಿದೆ. ಅವರು ಹಾಕಿದ ವರ್ಷ ರೇಟ್ ಆಗಲ್ಲ, ಅವರು ಬಿಟ್ಟಿದ್ದ ವರ್ಷ ತುಂಬ ರೇಟ್ ಆಗಿರುತ್ತೆ. ಏನು ಮಾಡೋಕ್ಕಾಗಲ್ಲ. ಇದು ಇಲ್ಲಿ ಹಳ್ಳಿ ರೋಡ್ಗಳೆಲ್ಲ ಎಷ್ಟು ಹಸಿರಾಗಿದೆ ಅಲ್ವಾ. ಸ್ವಲ್ಪ ವರ್ಷಗಳು ಕಳೆದ್ರೆ ಎಲ್ಲಿ ಸಿಟಿ ರೋಡ್ ಥರನೇ ಇದು ಬರಡಾಗಿ ಹೋಗುತ್ತೋ ಅನಿಸುತ್ತೆ. ಇದು ಈ ಊರಿನ ಗ್ರಾಮ ದೇವತೆ ಜೋಡಾಳಮ್ಮ ಅಂತ. ತುಂಬ ಪವರ್ಫುಲ್ ಇದು. ನಮ್ಮೂರು ಬಿಜನಹಳ್ಳಿ ಅವರು ಕೂಡ ಈ ತಾಯಿಗೆ ನಡ್ಕೋತಾರೆ. ನಂಗೆ ತುಂಬ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಪಾಸಿಟಿವ್ ವೈಬ್ ಅಂತೂ ಫೀಲ್ ಮಾಡ್ಬೋದು ಇಲ್ಲಿ. ಈ ಕಾಂಕ್ರೀಟ್ ಜೀವನದಲ್ಲಿ ಬೇಸತ್ತು ಹಳ್ಳಿ ಮನೆಗಳು, ಅಲ್ಲಿ ವಾತಾವರಣ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಬಾಗ್ನನ್ನೆಲ್ಲ ಒಂದು ತಟ್ಟೆಗೆ ಜೋಡಿಸಿ ಕೊಟ್ಟಾದ್ಮೇಲೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಇವು ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿರಲಿಲ್ಲ, ಹಾಗಾಗಿ ಇನ್ಸ್ಟೆಂಟಾಗಿ ಪಕೋಡ ಮಾಡಿದರು. ಮತ್ತು ಇನ್ನೊಂದು ಟ್ರೆಡಿಷ್ನಲ್ ಸ್ವೀಟ್ ಯಾವುದೋ ಕೊಟ್ಟಿದ್ರು, ಹರಳುಡಿ. ಇಫ್ ಐ ಆಮ್ ನಾಟ್ ರಾಂಗ್, ಹರಳುಡಿ ಭತ್ತದ ಹರಳಲ್ಲಿ ಮಾಡೋದು. ಒಂಥರ ಟೇಸ್ಟಿಯಾಗಿ ಚೆನ್ನಾಗಿತ್ತು ಅದೂ. ಆಮೇಲೆ ಅವ್ರದ್ದು ಯಾವ್ದು ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ನ ಇನ್ಕ್ಲೂಡ್ ಮಾಡಿಲ್ಲ, ಬಿಕಾಸ್ ನಾನು ಅವ್ರು ಕೇಳಿಲ್ಲ ಪರ್ಮಿಷನ್. ಮತ್ತು ಅವ್ರ ವಿಡಿಯೋದಲ್ಲಿ ಕಂಫರ್ಟಬಲ್ ಇದ್ದಾರೋ ಇಲ್ವೋ ಅಂತ ಯಾವುದೂ ಆ್ಯಡ್ ಮಾಡಿಲ್ಲ. ಮತ್ತು ಇಲ್ಲಿ ಹಳೆ ಫೋಟೋಸ್ ಎಲ್ಲ ತೆಗೆದು ನೋಡಿಕೊಂಡು ಅದ್ರ ಮೇಲೆ ಕಮೆಂಟ್ ಮಾಡಿಕೊಂಡು ತುಂಬ ನಕ್ಕು ಸಾಕಾಗೋಯ್ತು. ಇದು ಹಳೇದು ಫೋಟೋ ಸಂತೋಷದ್ದು. ಆಮೇಲೆ ಈಗ ನಾಟಕದಲ್ಲೆಲ್ಲ ಆ್ಯಕ್ಟ್ ಮಾಡಿರ್ತಾರಲ್ಲ, ಅದ್ರದ್ದು ಫೋಟೋಸ್ ಎಲ್ಲ ಇಟ್ಕೊಂಡಿದ್ರು. ಆವಾಗ ಹಳ್ಳಿಗಳಲ್ಲಿ ರಾತ್ರಿ ಎಲ್ಲ ನಾಟಕ ಮಾಡೋರಲ್ಲ, ಅದ್ರದ್ದು ಇದು. ಮತ್ತು ಇವ್ರದ್ದೊಬ್ಬರ ಬಗ್ಗೆ ಹೇಳಬೇಕು. ಇದು ಸಂತೋಷ್ ಅವರ ಅವ್ವ, ಬಿಜನಹಳ್ಳಿ ಅವ್ವ, ಅಂದರೆ ಸಂತೋಷ್ ಅವರ ತಂದೆಯ ತಾಯಿ. ಆಮೇಲೆ ಅವ್ರೀಗ ಇಲ್ಲ ಅವರು. ಮತ್ತು ಇವೆಲ್ಲ ಹಳೆ ಫೋಟೋಸ್, ಫ್ಯಾಮಿಲಿ ಫೋಟೋಸ್. ಅವ್ರು ಹಂಗಿದ್ರು, ಇವಾಗ ಹಿಂಗಿದ್ದಾರೆ, ಈ ಥರದ ಹೇಳ್ಕೊಂಡು ಫನ್ನಿಯಾಗಿತ್ತು ಕನ್ವರ್ಸೇಷನ್. ನಾನಿಲ್ಲೊಂದು 3-4 ಫೋಟೋಸ್ದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಈ ಥರ ತುಂಬ ಫೋಟೋಸ್ ಇದ್ವು. ಇದು ಮೆಮೊರಿಯಾಗಿ ವಿಡಿಯೋದಲ್ಲಿ ಉಳ್ಕೊಳ್ಳಿ ಅಂತ ಹಾಕ್ತಾಯಿದ್ದೀನಿ. ಮತ್ತು ಟೀ ಕುಡ್ಕೊಂಡು ಅಲ್ಲಿಂದ ರಿಟರ್ನ್ ಹೊರಟ್ವಿ. ಅಲ್ಲೊಂದು ನ್ಯೂ ಬಾರ್ನ್ ಬೇಬಿ ನೋಡಬೇಕಿತ್ತು. ಮತ್ತು ನಮ್ಮತ್ತೆ ಬೆಂಗಳೂರಿಗೆ ಹೋದರೆ ಮತ್ತೆ ಯಾವಾಗ ಬರ್ತಾರೋ ಅಂತ ಬೇಬಿನೂ ನೋಡ್ಕೊಬಂದ್ವಿ.
ಬಟ್ ಅದು ಚಿಕ್ಕ ಪಾಪು ಅಲ್ವಾ, ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಳೋದೆಲ್ಲ ನನಗೆ ಕಂಫರ್ಟಬಲ್ ಆಗಲಿಲ್ಲ. ಹಾಗಾಗಿ ಅಲ್ಲಿ ಯಾವುದೂ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ನಾನು. ಅಲ್ಲಿಂದ ಮನೆಗೆ ಬರ್ತಾ ಇನ್ನೇನು ಅಮ್ಮ ಒಬ್ಬಳು ಮಿಸ್ ಆಗ್ತಾಳೆ ಅಂತ ಅವಳನ್ನೂ ಕರ್ಕೊಬರೋಣ ಅಂತ ಹಾಸನಿಗೆ ಹೊರಟ್ವಿ. ಇಲ್ಲಿಂದ ಹೊರಟ ತಕ್ಷಣ ಸಿಕ್ಕಾಬಟ್ಟೆ ಮಳೆ ಸ್ಟಾರ್ಟ್ ಆಗೋಯ್ತು. ಆ ಮಳೇಲಿ ಯಾವ ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಅವಳನ್ನು ಕರ್ಕೊಂಡು ಸೀದಾ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಕರಿ ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ದೆ, ಸಖತ್ತಾಗಿತ್ತು. ನಾನಿಲ್ಲಿ ಒಂದು 8 ರೊಟ್ಟಿ ಮಾಡ್ತಾಯಿದ್ದೀನಿ. ಒಂದು 8 ರೊಟ್ಟಿಗೆ 2 ಕಪ್ ರೈಸು, ಮುಳುಗೋವರೆಗೂ ನೀರು ಹಾಕಿ ಒಂದು 1/2 ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಅನ್ನ ಬೆಂದ ಮೇಲೆ ಅದಕ್ಕೆ ಒಂದು 2ರಿಂದ 2.5 ಕಪ್ಪಷ್ಟು ಹಿಟ್ಟು ಹಾಕ್ಕೋಬೇಕು. ಅಕ್ಕಿ ರೊಟ್ಟಿ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಗೋ ಟು ಡಿಶ್ ಆಗೋಗ್ಬಿಡುತ್ತೆ. ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸಾಂಬಾರು, ಚಟ್ನಿ, ಈವನ್ ಉಪ್ಪಿನಕಾಯಿ ತುಪ್ಪ ಜೊತೆಗೆ ತಿಂದ್ರೂ ಚೆನ್ನಾಗಿರುತ್ತೆ. ಹಿಟ್ಟೇನಾದರೂ ಗಟ್ಟಿಯಾಗಿದೆ ಅನಿಸಿದ್ರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೋದು. ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ನಾದ್ಕೋಬೇಕು. ಬಿಸಿ ಇದೆ, ನಾನು ಅದಕ್ಕೆ ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ. ಕೈಯಲ್ಲಿ ಮುಟ್ಟೋ ಅಷ್ಟು ಬಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದ್ಕೋಬೇಕು. ಆಮೇಲೆ ಚಪಾತಿ ಹಿಟ್ಟನ್ನ ಕಲಸಿ ಉಂಡೆ ಮಾಡ್ಕೊಡ್ತೀವಲ್ಲ, ಸೇಮ್ ಅದೇ ಥರನೇ ಒಂದು ಉಂಡೆ ಮಾಡಿ ಮುಚ್ಚಿಟ್ಕೋಬೇಕು. ಅದು ಇನ್ನೂ ಸ್ವಲ್ಪ ಬಿಸಿ ಇರುತ್ತೆ, ಬಿಸಿ ಎಲ್ಲ ಬೆಚ್ಚಗಿರುತ್ತೆ ಕೈಯಲ್ಲಿ ಮುಟ್ಟಿದ್ರೆ. ಆವಾಗ ಉಂಡೆ ಥರ ಮಾಡಿಕೊಂಡು ಅದನ್ನು ತಟ್ಕೋಬೇಕು. ರೊಟ್ಟಿ ತಟ್ಟೋದು ಈಸಿನೇ, 1 or 2 ಟೈಮ್ಸ್ ಟ್ರೈ ಮಾಡಿದ್ರೆ ಬಂದೇ ಬಿಡುತ್ತೆ. ಆಲ್ರೆಡಿ ಬರೋರಾದರೆ ಓಕೆ, ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಈ ಥರ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿರೋದು ಯೂಸ್ ಆಗುತ್ತೆ ಅನ್ಕೋತೀನಿ. ಮತ್ತು ಕೆಲವರಿಗೆ ತೆಳ್ಳಗೆ ಇಷ್ಟ ಆಗುತ್ತೆ, ಮತ್ತು ಕೆಲವರಿಗೆ ಸ್ವಲ್ಪ ದಪ್ಪ ಇದ್ದರೆ ಇಷ್ಟ ಆಗುತ್ತೆ. ನಿಮಗೆ ಹೆಂಗೆ ಇಷ್ಟ ಆಗುತ್ತೋ ಹಂಗೆ ಮಾಡ್ಕೋಬೋದು. ಆಮೇಲೆ ಹೆಂಚು ಮೇಲೆ ತೆಗೆದು ಹಾಕ್ಕೋಬೇಕು. ಚೆನ್ನಾಗಿ ನಾದಿದ್ರೆ ರೊಟ್ಟಿ ಕಿತ್ತೋಗಲ್ಲ ಕೈಯಲ್ಲಿ ಎಷ್ಟೊತ್ತಿಟ್ಕೊಂಡ್ರು. ಆಮೇಲೆ ಒಂದು ಕಡೆ ಸ್ವಲ್ಪ ಬೆಂದಾದಮೇಲೆ ನೀರನ್ನ ಸವರ್ಕೊಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೋಬೇಕು. ನಾನಿಲ್ಲಿ ಬೇಗ ಆಗಲಿ ಅಂತ ಹೇಳಿಬಿಟ್ಟು ಹಂಗೆ ಅರ್ಧ ಹೆಂಚು ಮೇಲೆ ಬೇಯಿಸಿ ಇನ್ನರ್ಧ ಸ್ಟವ್ ಮೇಲೆ ಡೈರೆಕ್ಟಾಗಿ ಸುಟ್ಕೋತಾ ಇದ್ದೀನಿ. ಹಾಗೂ ಚೆನ್ನಾಗಿರುತ್ತೆ. ಈಗ 2 ಕಡೆ ಹದವಾಗಿ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗುತ್ತೆ. ಇದರಲ್ಲಿ ಯಾವುದೇ ಥರ ಆಯಿಲ್ನ ಯೂಸ್ ಮಾಡಲ್ಲ, ಮೇಯ್ನ್ ಅಡ್ವಾಂಟೇಜ್ ಅದು. ಆಮೇಲೆ ತುಂಬ ಫಿಲ್ಲಿಂಗ್ ಆಗಿರುತ್ತೆ. ಇದು ಚಿಕನ್ ಗ್ರೇವಿ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್. ಈ ರೆಸಿಪಿನ ಇನ್ನೊಂದ್ಸಲ ಯಾವಾಗಾದರೂ ಡೆಫಿನೆಟ್ಲಿ ಡೀಟೇಲಾಗಿ ತೋರಿಸ್ತೀನಿ. ಊಟ ಎಲ್ಲ ಮುಗಿಸ್ಕೊಂಡು ಮನೆ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಓಡೋ ಅಷ್ಟೊತ್ತಿಗೆ 8 ಆಗೋಗಿತ್ತು. ಲಾರಿ ಮುಂದೆ ಹೋಗ್ತಾ ಇದೆ, ಮನೆ ಸಾಮಾನೆಲ್ಲ ತುಂಬಿಕೊಂಡು. ನಾವು ಹಿಂದೆ ಫಾಲೋ ಮಾಡ್ಕೊಂಡು ಹೊರಟ್ವಿ. ಅವತ್ತು ಮಳೆ ಬೇರೆ, ಸದ್ಯ ಮಧ್ಯಕ್ಕೆ ಹೋಗೋ ಅಷ್ಟೊತ್ತಿಗೆ ಸ್ಟಾಪ್ ಆಗೋಗಿತ್ತು. ಇಲ್ಲಿ ಡಿನ್ನರ್ಗೆ ಅಂತ ನಿಲ್ಲಿಸಿದ್ವಿ. ಬ್ಯಾಂಗ್ಳೂರ್ ಟು ಹಾಸನ್ ಅಥವಾ ಮಂಗಳೂರಿಗೆ ಹೋಗೋರು ಡೆಫಿನೆಟ್ಲಿ ಇಲ್ಲಿ ಟ್ರೈ ಮಾಡ್ಬೋದು, ಚೆನ್ನಾಗಿರುತ್ತೆ ಇಲ್ಲಿ. ಮತ್ತು ಇವಳು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ ಅನಿಸುತ್ತೆ. ಇವಳು ಮತ್ತು ಇವ್ರ ಅಕ್ಕ ಇಬ್ರಿಗೂ ಬ್ಯಾಂಗ್ಳೂರಲ್ಲೇ ಸೀಟ್ ತೊಗೊಂಡಿದ್ದಾರೆ ಓದೋಕ್ಕೆ. ಹಾಗಾಗಿ ನಮ್ಮ ಅತ್ತೆ ಅಲ್ಲಿಗೆ ಮೂವ್ ಆಗ್ತಾ ಇರೋದು. ನನಗಂತೂ ಈ ತಿನ್ನೋ ಜಾಗದಲ್ಲಿ ಯಾಕಪ್ಪ ಈ ಆಟ ಆಡೋದೆಲ್ಲ ಮಾಡಿ ತಲೆನೋವು ಮಾಡ್ತಾರೆ ಅನಿಸುತ್ತೆ. ಈಗ ಯಾವ ಮಕ್ಕಳಾದ್ರೂ ಇದನ್ನ ಸ್ಲೋಪೆಲ್ಲ ಈ ಥರ ಆಟ ಆಡೋದೆಲ್ಲ ನೋಡಿದ್ರೆ ಬಿಡ್ತಾರ? ಇವನು ಸ್ಟಾರ್ಟ್ ಮಾಡ್ಕೊಂಡೊಂದು ಬರಲೇ ಇಲ್ಲ. ಒಂದು 15 ಮಿನಿಟ್ಸ್ ಮೇಲೆ ಅಲ್ಲೇ ಆಟ ಆಡಿ ಕೊನೆಗೆ ಎಲ್ಲ ಬೈದು ಹೇಳ್ಕೊಬಂದಿದ್ದಾಯಿತು. ಹಾಗಂತ ಈ ಫೆಸಿಲಿಟಿ ಎಲ್ರಿಗೂ ತಲೆನೋವು ಅಂತ ಹೇಳ್ತಲ್ಲ, ಕೆಲವರಿಗೆ ಯೂಸ್ ಆಗುತ್ತೆ. ಈ ಥರ ನಮ್ಮ ಥರ ತುಂಡು ಮಕ್ಳು ಇಟ್ಕೊಂಡಿರೋರ್ಗಂತೂ ಡೆಫಿನೆಟ್ಲಿ ತಲೆನೋವೇ. ಮತ್ತು ಇದು ಅಲ್ಲಿ ಮಾಡಿರೋ ರೆಂಟೆಡ್ ಹೌಸು. ಎಂಟಿ ಹೋಮ್ ಟೂರ್ನ ತೋರಿಸ್ತಾ ಇದ್ದೀನಿ. ಮತ್ತು ಅವಳಿಗೆ ಕಾಲೇಜ್ಗೂ ಹತ್ತಿರ ಆಗುತ್ತೆ, ಎಲ್ಲದಕ್ಕೂ ಕನ್ವೀನಿಯೆಂಟ್ ಆಗಿದೆ ಮನೆ. ಇಬ್ಬರು ಸ್ಟಡೀಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.